ಹೆಲೋ ಎವ್ರಿ ಒನ್, ವೆಲ್ಕಮ್ ಟು ಮೈ ಚಾನಲ್ ಜಾನ್ವೀಸ್ ಡೈರಿ. ಸೊ ನನ್ನ ಡೇ ಹಿಂಗೆ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಜರ್ನಲಿಂಗ್ ಆರ್ ಡೇ ಪ್ಲ್ಯಾನರ್ನ ಸೆಟ್ ಮಾಡಿಕೊಂಡು ಆಮೇಲೆ ಡೇನ ಸ್ಟಾರ್ಟ್ ಮಾಡ್ತೀನಿ. ಸೊ ಎಲ್ಲದ್ರದ್ದು ಅಪಾಯಿಂಟ್ಮೆಂಟ್ಸ್ ಆಗಲಿ ಏನೇನು ಪ್ಲ್ಯಾನ್ಸ್ ಇದೆ ಇವತ್ತು ಅಂತೆಲ್ಲದನ್ನು ಬರ್ಕೊಂಡು, ಸೊ ಒಂದು ಪ್ಲ್ಯಾನಿಂಗಲ್ಲಿ ಮಾಡೋದು ನಂಗೆ ತುಂಬ ಇಷ್ಟ. ಸೊ ಪ್ಲ್ಯಾನಿಂಗ್ನ ಬರ್ಕೊಂಡು ಆಮೇಲೆ ಡೇನ ಸ್ಟಾರ್ಟ್ ಮಾಡ್ತೀನಿ. ಸೊ ಇವತ್ತು ಟಿಫನ್ಗೆ ಬಿಸಿಬೇಳೆಭಾತ್ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲದನ್ನು ಕಟ್ ಮಾಡ್ಕೊಳ್ತಿದ್ದೆ. ಸೊ ನಾನು ಆದಷ್ಟು ಬೇಳೆ ಮತ್ತು ರೈಸ್ನ ಕಮ್ಮಿ ಹಾಕ್ಕೊಂಡು ತರಕಾರಿಗಳನ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ಸೊ ಇದರಿಂದ ಆದರೂ ಸ್ವಲ್ಪ ತರಕಾರಿ ತಿನ್ನಂಗೆ ಆಗುತ್ತೆ ಅಂತ. ಸೊ ಬಿಸಿಬೇಳೆಭಾತ್ ರೆಡಿ ಆಯಿತು. ಸೊ ಬ್ರೇಕ್ಫಾಸ್ಟ್ನ ಮಾಡಿಕೊಂಡು ಮನೆ ಕೆಲಸ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಿದ್ದೆ. ಇದು ನನ್ನ ಫೇವ್ರೆಟ್ ವಾಚ್, ನನ್ನ ಬೆಸ್ಟ್ ಫ್ರೆಂಡ್ ಗಿಫ್ಟ್ ಮಾಡಿದ್ದು. ಸೊ ಇಟ್ ಇಸ್ ವೆರಿ ಸ್ಪೆಷಲ್ ಟು ಮೀ. ಸೊ ಇದು ನನ್ನ ಡೈಲಿ ರೊಟೀನ್ ಆಗಿರುತ್ತೆ. ಆ್ಯಂಡ್ ಆ್ಯಸ್ ಅ ವರ್ಕಿಂಗ್ ವಿಮೆನ್ ಡೈಲಿ ಇಷ್ಟು ಟೈಮ್ ಸಿಗೋಲ್ಲ. ಡೈಲಿ ಮನೇನ ಗುಡಿಸೋದಕ್ಕೆ ಒರೆಸೋದಕ್ಕೆಲ್ಲ ಟೈಮ್ ಸಿಗೋಲ್ಲ. ಸೊ ಆದಷ್ಟು ಟೈಮ್ ಇರಬೇಕಾದ್ರೆ ಎಲ್ಲ ಮಾಡ್ಕೊಂಡು ಬಿಡ್ತೀನಿ. ಇವತ್ತು ನನಗೆ ಕ್ಲಾಸ್ ಇರಲಿಲ್ಲ, ನನ್ನ ಹಸ್ಬೆಂಡ್ ಮಾತ್ರ ಇವತ್ತು ಕಾಲೇಜಿದೆ ಅಂತ ಹೋಗಿದ್ದರು. ಸೊ ಆದಷ್ಟು ಬೇಗ ಇವತ್ತು ಕೆಲಸ ಎಲ್ಲ ಮುಗಿಸ್ಬಿಡೋಣ ಅಂತ ಎಲ್ಲ ರೆಡಿ ಮಾಡಿಕೊಂಡೆ. ನಿನ್ನೆ ವೈಕುಂಠ ಏಕಾದಶಿ ಇರೋದ್ರಿಂದ ನಿನ್ನೆ ದೇವಸ್ಥಾನಕ್ಕೆ ಹೋಗೋಕ್ಕಾಗಿರಲಿಲ್ಲ. ಸೊ ಇವತ್ತು ಹೋಗೋಣ ಅಂತ ನಾನು ನನ್ನ ಹಸ್ಬೆಂಡ್ ಅಂದ್ಕೊಂಡ್ವಿ. ಸೊ ದಟ್ ಹಂಗೆ ಒಂದು ಸ್ವಲ್ಪ ಶಾಪಿಂಗ್ ಇತ್ತು. ಲೈಕ್ ಒಂದು ಬ್ಲೌಸ್ ಇದೆ, ಈ ಬ್ಲೌಸ್ಗೆ ಸ್ಲೀವ್ಸ್ ಬೇಕಿತ್ತು. ಸೊ ನಂಗೆ ಸ್ಲೀವ್ಸ್ ಎಲ್ಲ ಹಾಕ್ಕೊಳ್ಳೋಕೆ ತುಂಬ ಅನ್ಕಂಫರ್ಟಬಲ್ ಅನಿಸುತ್ತೆ. ಸೊ ಸ್ಲೀವ್ಸ್ ಬೇಕಿತ್ತು ಅಂತ ಕಟ್ ಪೀಸ್ ಶಾಪ್ಗೆ ಹೋಗೋಣ ಅಂತ ಹಂಗೆ ರೆಡಿ ಆದ್ವಿ. ಸೊ ಹೆಂಗೋ ಆನ್ ದ ವೇ ಅಂತ ದೇವಸ್ಥಾನ ಮುಗಿಸ್ಕೊಂಡು ಹಾಗೆ ಕಟ್ ಪೀಸ್ ಶಾಪ್ಗೆ ಹೋಗಿ ಇದನ್ನು ತಗೊಂಡು ಬರೋಣ ಅಂತ ಅಂದ್ಕೊಂಡ್ವಿ. ಹಾಗೆ ಮಂಗಳವಾರ ಸಂಕ್ರಾಂತಿ ಇರೋದ್ರಿಂದ ಸಣ್ಣ ಪುಟ್ಟ ವಸ್ತುಗಳು ಬೇಕಿತ್ತು ಪೂಜೆಗೆ ಮನೆಗೆ. ಹಾಗೆ ಅದನ್ನು ಮುಗಿಸ್ಕೊಂಡು ಬಂದುಬಿಡೋಣ ಅಂತ ಅಂದ್ಕೊಂಡ್ವಿ. ಸೊ ಪೂಜೆ ಆಗಿದೆ. ಸೊ ಇವಾಗ ದೇವಸ್ಥಾನಕ್ಕೆ ಹೋಗೋ ಟೈಮ್ ಆಗಿದೆ. ಬಂದು ಡಿನ್ನರ್ ಮಾಡಬೇಕು ಮತ್ತು ಸೊ ದ್ಯಾಟ್ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಪ್ಲೀಸ್ ಫುಲ್ ವೀಡಿಯೋನ ವಾಚ್ ಮಾಡಿ.
ಹಾಯ್, ಫೈನಲಿ ಎಲ್ಲ ಶಾಪಿಂಗ್ ಮುಗೀತು. ಜಸ್ಟ್ ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ಈಗ ಜಸ್ಟ್ ಮನೆಗೆ ಬಂದ್ವಿ. ಟೈಮ್ ಇಸ್ ಅರೌಂಡ್ 8 o'clock. ಸೊ ಹೇಳಿದ್ನಲ್ಲ ಕಟ್ ಪೀಸ್ ಶಾಪ್ಗೆ ಹೋಗಬೇಕಿತ್ತು ಅಂತ ಅಂದ್ಬಿಟ್ಟು. ಸೊ ಏನೇನು ತಂದೆ ಅಂತ ನೋಡಿಸ್ತೀನಿ. ಸೊ ಈ ಬ್ಲೌಸ್ಗೆ ಪರ್ಫೆಕ್ಟ್ ಮ್ಯಾಚ್ ಸಿಕ್ತು ನನಗೆ. ಲೈಕ್ ಈ ಸೀಕ್ವೆನ್ಸ್ಡ್ ಪೀಸ್ ಸಿಕ್ತು. ಲೈಕ್ ಇದು 1/2 ಮೀಟರ್ ತೊಗೊಂಡೆ, ಜಸ್ಟ್ ಸ್ಲೀವ್ಸ್ಗಾಗಿರೋದ್ರಿಂದ. ಇದು ನನಗೆ 200 rupees ಬಿತ್ತು. 1 ಮೀಟರ್ 400 ಏನೋ ಹೇಳಿದ್ರು ಸೀಕ್ವೆನ್ಸ್ ಇರೋದ್ರಿಂದ. ಆ್ಯಂಡ್ ಇದಕ್ಕೆ ಒಂದು ಸ್ಯಾಟಿನ್ ಲೈನಿಂಗ್ನ ತೊಗೊಂಡೆ. ಸೊ ದ್ಯಾಟ್ ಅ ಪರ್ಫೆಕ್ಟ್ ಮ್ಯಾಚ್ ಕಾಣಿಸ್ತಿದೆ ಅನ್ಸುತ್ತೆ. ಅ ಪರ್ಫೆಕ್ಟ್ ಮ್ಯಾಚ್ ಅನ್ನೋದು ಸಿಕ್ತು ಈ ಬ್ಲೌಸ್ಗೆ. ಮತ್ತು 1 ಮೀಟರ್ ಶಿಫಾನ್ ಪ್ಲೇನ್ ವೈಟ್ ತೊಗೊಂಡೆ. ಯಾಕಂದರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಬ್ಲೌಸ್ ಅಂತ ಇದ್ದರೆ ಯಾವ ಸೀರೆಗಾದರೂ ಮ್ಯಾಚ್ ಆಗಿಬಿಡುತ್ತೆ. ಸಿನ್ಸ್ ನಾನು ಡೈಲಿ ಕಾಲೇಜ್ಗೆ ಸ್ಯಾರಿನ ಉಡಬೇಕಾಗುತ್ತಲ್ವ, ಅದಕ್ಕೆ. ಸೊ 1 ಮೀಟರ್ ಪ್ಲೈನ್ ವೈಟ್ ಶಿಫಾನ್ ಫ್ಯಾಬ್ರಿಕ್ನ ತೊಗೊಂಡಿದ್ದೀನಿ. ಆ್ಯಂಡ್ ಮತ್ತು ಹಾಗೆ ಸ್ವಲ್ಪ ಶಾಪಿಂಗ್ಸ್ ಇತ್ತು. ಸೊ ಅಮ್ಮ ಸ್ಟಿಚ್ ಮಾಡೋದ್ರಿಂದ ಸ್ವಲ್ಪ ಲೇಸಸ್ ಬೇಕಿತ್ತು. ಸೊ ಕೆಲವು ಲೇಸಸ್ನ ತೊಗೊಂಡು ಬಂದೆ. ಸೊ ಇದೊಂದು ಆ್ಯಂಡ್ ಇದೊಂದು ಲೇಸ್ ಮತ್ತು ಪೈಪಿಂಗ್ಸ್. ಸೊ ಇದೆಲ್ಲ ತೊಗೊಂಡು ಬಂದೆ. ಈ ಸಲ ಊರಿಗೆ ಹೋದಾಗ, ಬ್ಯಾಂಗ್ಳೂರ್ಗೆ ಹೋದಾಗ ಅಮ್ಮಂಗೆ ಕೊಡಬೇಕಾಗಿತ್ತು. ಆ್ಯಂಡ್ ಆ್ಯಸ್ ಯೂಶ್ವಲ್ ಗರ್ಲ್ಸ್ ಥಿಂಗ್, ಲಿಪ್ಸ್ಟಿಕ್, ಐಲೈನರ್ಸ್. ಸೊ ಇದೆಲ್ಲ ತಂದೆ. ಆ್ಯಂಡ್ ಮಂಗಳವಾರ ಹಬ್ಬ ಇರೋದ್ರಿಂದ ಹೂವು ಬೇಕಿತ್ತು, ಹಂಗೆ ಹೂವನ್ನ ತಗೊಂಡು ಫೈನಲಿ ನಮ್ಮ ಶಾಪಿಂಗ್ ಎಲ್ಲ ಮುಗಿಸಿದ್ವಿ. ಆ್ಯಂಡ್ ಈಗ ಡಿನ್ನರ್ ಪ್ರಿಪೇರ್ ಮಾಡೋಕ್ಕೆ ಹೋಗಬೇಕು. ವೈಟ್ ರೈಸ್ ಆ್ಯಂಡ್ ಜೀರಾ ರಸಮ್ ಮಾಡೋಣ ಲೈಟಾಗಿ ಅಂದ್ಕೊಂಡ್ವಿ. ಬರ್ತಾ ಪಾನಿಪುರಿ ತಿನ್ಕೊಂಡು ಬಂದ್ವಿ, ಅದಕ್ಕೇನು ಅಶ್ವಾಗ್ತಿಲ್ಲ. ಸೊ ದಟ್ ಲೈಟಾಗಿ ಏನಾದರೂ ಮಾಡೋಣ ಅಂತ ಅದನ್ನು ಮಾಡ್ತಿದ್ದೀನಿ. ಸೊ ಅದ್ರದ್ದು ರೆಸಿಪಿ ಮುಂದಿನ ವೀಡಿಯೋಲಿ ಇರುತ್ತೆ. ಆ್ಯಂಡ್ ಇದು ನನ್ನ ಡೈಲಿ ಬ್ಲಾಗ್, ಡೇ ಇನ್ ಮೈ ಲೈಫ್. ಸೊ ನನ್ನ ವೀಕೆಂಡ್ಸ್ ಹಿಂಗಿರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನಿಮಗೆ ವೀಡಿಯೋಸ್ ಎಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸೊ ನನ್ನ ಹೊಸ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.